ಮಂಡ್ಯದ ಕೆರಗೋಡು ಗ್ರಾಮದಲ್ಲಾದ ಭಗವಾ ಧ್ವಜ ತೆರವು ವಿವಾದ ಇನ್ನು ಬೂದಿ ಮುಚ್ಚಿದ ಕೆಂಡದಂತೆ ಹೊಗೆಯಾಡ್ತಿದೆ. ಇಷ್ಟರ ಒಳಗಾಗಿ ಉತ್ತರ ಕನ್ನಡದಲ್ಲೂ ಇಂಥದ್ದೇ ಪರಿಸ್ಥಿತಿ ಎದುರಾಗ್ತಾ ಇದೆ. ಮಂಡ್ಯ ಬಳಿಕ ಉತ್ತರ ಕನ್ನಡಕ್ಕೂ ಧ್ವಜ ದಂಗಲ್ ಹಬ್ಬಿರೋದು. ಭಟ್ಕಳದ ತೆಂಗಿನ ಗುಂಡಿಯಲ್ಲೂ ನಾಮಫಲಕ ತೆರವು ಗಲಾಟೆ ಈಗ ವೇಗವನ್ನು ಪಡ್ಕೊಳ್ತಾ ಇದೆ. ಬೀಚ್ನಲ್ಲಿ ಪೊಲೀಸರು ಸಾವರ್ಕರ್ ವೃತ್ತದ ನೇಮ್ ಬೋರ್ಡ್ ನಾಮಫಲಕವನ್ನು ತೆರವುಗೊಳಿಸಿದ್ರು ಮತ್ತು ಭಗವಾ ಧ್ವಜ ತೆರವು ಮಾಡಿಸಿದ್ದಾರೆ. ಹೀಗಾಗಿ ಹಿಂದೂ ಕಾರ್ಯಕರ್ತರು ಈ ಕ್ರಮವನ್ನ ವಿರೋಧಿಸಿ ಪ್ರತಿಭಟಿಸ್ತಾ ಇರೋದು. ಪಿಡಿಒ ಕ್ರಮಕ್ಕೆ ಬಿಜೆಪಿ ಕಾರ್ಯಕರ್ತರು, ಗ್ರಾಮ ಪಂಚಾಯತ್ ಸದಸ್ಯರು ಆಕ್ರೋಶ ಹೊರಹಾಕಿದ್ದಾರೆ. ತೆಂಗಿನಗುಂಡಿ ಪಂಚಾಯಿತಿ ಎದುರು ಹಿಂದೂ ಕಾರ್ಯಕರ್ತರು ತಮ್ಮ ಸಿಟ್ಟನ್ನು ಹೊರಹಾಕಿರೋದು. ಪಂಚಾಯಿತಿ ಒಪ್ಪಿಗೆ ಪಡೆದು ಹಾಕಲಾಗಿದ್ದ ಸಾವರ್ಕರ್ ನಾಮಫಲಕ ಏಕಾಏಕಿ ತೆರವುಗೊಳಿಸಿದ್ದಾರೆ. ಪರ್ಮಿಷನ್ ಕೊಟ್ಟಿದ್ಯಾಕೆ, ತೆರವು ಮಾಡಿದ್ಯಾಕೆ? ಈ ನಿರ್ಣಯದ ಬಗ್ಗೆ ಖಂಡಿಸುತ್ತಿದ್ದಾರೆ ಹಿಂದೂ ಪರ ಕಾರ್ಯಕರ್ತರು. ತೆಂಗಿನಗುಂಡಿ ಬೀಚ್ನ ಬಳಿ ಭಗವಾ ಧ್ವಜ ತೆರವು ಮಾಡಿದ್ದು, ಸಾವರ್ಕರ್ ಅವರ ಹೆಸರಿನ ನಾಮಫಲಕವನ್ನು ತೆರವುಗೊಳಿಸಿದ್ದು. ಉತ್ತರ ಕನ್ನಡಕ್ಕೂ ಧ್ವಜ ದಂಗಲ್ ಹಬ್ಬ. ಯಾರ್ದೋ ಕೈಗೊಂಬೆಗೆ ಆಟ ಆಡಬೇಡಿ. ಕಾನೂನು ಬದ್ಧವಾಗಿ ನೀವು ಮಾಡೋದಿದ್ರೆ ಮಾಡಿ ನೋಡುವ. ಎಲ್ಲರೂ ಈಗ ಹೇಳಿದ್ರಲ್ಲ ಅವರು ಮೆಂಬರ್ ತಗೋದಿದ್ರೆ ತೆಗೀರಿ. ನೋಡುವ ಸಮಾನವಾಗಿ ನೋಡ್ಕೊಳ್ತೇವೆ ನಾವು. ತೆಗೀರಿ. ನೀವು ಎಷ್ಟು ಕೊಟ್ಟಿದ್ದೀರಿ, ನೀವು ಎಷ್ಟು ಕೊಟ್ಟಿದ್ದೀರಿ ಒಂದ್ಸಲ ತೆಗೀರಿ ನೋಡುವ. ತೆಗೀರಿ. ನೀವು ಅದಿಷ್ಟು ರಜೆ ದಿವಸ ತೆಗೆದ್ರಲ್ಲ, ನಿಮ್ಗೆ ಆ ತಾಕತ್ ತೋರಿಸಿ. ಈಗ ನಿಮ್ಮ ಪ್ರಕಾರ ಕಾನೂನು ಅಲ್ವಾ? ಕಾನೂನು ಪ್ರಕಾರ ಈಗ ಹೋಗಿ ನಾವು ಹೇಳ್ತೇವೆ ತೆಗೀರಿ. ನೀವು ನೋಡುವ, ನೀವು ತೆಗೀರಿ. ಅವ ನಿಮ್ ಪೌರುಷತ್ವ ಅಂತ ಗೊತ್ತಾಗ್ತದೆ. ಹೇಳಿ ಅವ್ರಿಗೆ, ಇಲ್ಲಿ ಬಂದು ಹೇಳ್ರಿ. ಯಾರು ಅಪ್ಪನ ಮನೆಗೆ ಅಂತ ತೆಗ್ದ್ರಿ ನೀವು? ಯಾರ್ದು ಅಂತ ತೆಗ್ದ್ರಿ ನೀವು? ಏನಿಲ್ಲ ಪಾಕಿಸ್ತಾನದಾಗ ಇದ್ರೆ ಅಂತ ಮಾಡಿರ? ಗೌರ್ಮೆಂಟ್ ಸಂಬಳ ಕೊಟ್ಟು ಏನ್ ಹಾಕಿಲ್ಲ ಅಂತ್ರಿ? ಏನು ಬೇವರ್ಸನ್ ಮಾಡಿರಿ ಇಲ್ಲಿ? ಒಂದೇ ಒಂದು ಅರ್ಜಿ ಬರಲಿಲ್ಲ, ಆಬ್ಜೆಕ್ಷನ್ ಬರಲಿಲ್ಲ. ಇದೆಯಾ ನಿಮ್ಮ ಹತ್ರ? ಏನಿದೆ ನಿಮ್ಗೆ? ನಮ್ಮ ಹತ್ರ ಲಿಖಿತವಾಗಿ ಕೊಡಿ ಅಂತ ಅವ್ರು ಲಿಖಿತವಾಗಿ ತೋರಿಸಿ. ಏನು ಅಂತ ತೆಗ್ದ್ರಿ ನೀವು? ಏನ್ ಬೇವರ್ಸಿಗಳನ್ನ ಮಾಡಿರ ಇಲ್ಲಿ ಹಿಂದೂಗಳ? ಏನ್ ಸುಮ್ಮನೆ ಇದ್ದೀರಾ ಅಂತ ಹೇಳ್ಕೊಂಡಿರ? ಏನ್ ಮಾಡ್ತೀರಿ ನೀವೀಗ? ನೀವು ಬರ್ತೀರಾ ಏನ್ ಮಾಡ್ತೀರಿ ಹೇಳಿ? ಉತ್ತರ ಕೊಡಿ ನೀವು. ಯಾರು ಒತ್ತಾಡೋದು ಹೇಳಿ? ಯಾರು ಒತ್ತಾಡಿದ್ರೆ ಹೇಳ್ರಿ? ಪ್ರಜಾಪ್ರಭುತ್ವ ಇದು. ಯಾರು ಕೇಳ್ತಾ ಇದ್ರಿ ನೀವು? ಅಧ್ಯಕ್ಷ ರಿಕ್ವೆಸ್ಟ್ ಮಾಡ್ತಾರೆ, 4 ಗಂಟೆ ಟೈಮ್ ಕೊಡಿ. ನಾವೇನೋ ಸುಮ್ಮನೆ ಕೂತ್ಕೊಂಡಿರ್ತೀವಿ ಮನೆ ಕಡೆ. ದೇವಿ ನಗರವೂ ಹಾಗೆ ಆಯ್ತು. ನಾವೇನು ಸುಮ್ಮನೆ ಇದ್ದೇವೆ ಅಂತ ತಿಳ್ಕೊಳ್ಬೇಡಿ ನೀವು. ಏನ್ ನಿಮ್ಮ ಮನೆ ಅಂತ ಸೊ ಇದು ಉತ್ತರ ಕನ್ನಡದಲ್ಲಿ ನಡೆದಿರುವಂತಹ ಪ್ರಕರಣ. ಭಾಗವಧ್ವಜವನ್ನು ತೆರವು ಮಾಡಿರುವಂಥದ್ದು. ನಾಮಫಲಕ ಉತ್ತರ ಕನ್ನಡಕ್ಕೂ ಕೂಡ ಇದೀಗ ಹಬ್ಬಿದೆ. ಭಟ್ಕಳದ ತೆಂಗಿನಗುಂಡಿಯಲ್ಲೂ ಕೂಡ ನಾಮಫಲಕವನ್ನು ತೆರವು ಗಲಾಟೆ. ಬೀಚ್ನಲ್ಲಿ ಪೊಲೀಸರು ಸಾವರ್ಕರ್ ವೃತ್ತ ಮತ್ತು ಅಲ್ಲಿ ಭಾಗವಧ್ವಜವನ್ನು ತೆರವುಗೊಳಿಸಿರುವಂತಹ ಪ್ರಕರಣ. ಹಿಂದೂ ಕಾರ್ಯಕರ್ತರು ಹಾಗೂ ಪೊಲೀಸರು ವಾಗ್ವಾದವನ್ನು ನಡೆಸಿದ್ರು. ಹಿಂದೂ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಮಂಡ್ಯದಲ್ಲಿ ನಡೆದಂತಹ ಪ್ರಕರಣದ ಬಳಿಕ ಅದೀಗ ಬೇರೆ ಜಿಲ್ಲೆಗಳಿಗೂ ಕೂಡ ಹಬ್ಬುವಂತಹ ಒಂದು ಪರಿಸ್ಥಿತಿ ಕಂಡು ಬರ್ತಾ ಇದೆ. ಭಟ್ಕಳದಲ್ಲೂ ಕೂಡ ಅದೇ ರೀತಿಯಾಗಿರುವಂತಹ ಪ್ರಕರಣ ಕಂಡು ಬಂದಿದೆ. ಅಲ್ಲಿ ಭಾಗವಧ್ವಜವನ್ನು ಹಾರಿಸಿದ್ದಂತಹ ಪ್ರಕರಣ. ಸೊ ಆ ಒಂದು ಭಾಗವಧ್ವಜವನ್ನು ತೆರವುಗೊಳಿಸಿರುವಂತಹ ಘಟನೆ ನಡೆದಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕಲೆ ಹಾಕೋಣ. ನಮ್ಮ ಪ್ರತಿನಿಧಿ ಸಂದೀಪ್ ಸಾಗರ್ ಲೈವ್ ಜಾಯಿನ್ ಆಗ್ತಿದ್ದಾರೆ. ಸಂದೀಪ್, ಅಲ್ಲಿ ಹಿಂದೂ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಟೈಮ್ ಕೊಡಿ, ನಾವೇ ತೆರವು ಮಾಡ್ತೀವಿ ಅಂತ ಹೇಳಿದ್ವಿ, ಆದ್ರೂ ಯಾಕೆ ನೀವು ಈ ರೀತಿ ಹಿಂದೂ ವಿರೋಧಿಗಳ ಹಾಗೆ ವರ್ತಿಸ್ತಿದ್ದೀರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅದರ ಅರ್ಥ ಯಾವುದೋ ಪ್ರೆಷರ್ ಕೆಲಸ ಮಾಡಿದೆ ಅಂತ. ಏನದು, ಅದರ ಡೀಟೇಲ್ಸ್ ಬಗ್ಗೆ ಬೆಳಕು ಚೆಲ್ಲೋದಾದ್ರೆ ಸಂದೀಪ್? ಎಸ್ ಅಭಿಷೇಕ್, ಇಲ್ಲಿ ಏಕಾಏಕಿಯಾಗಿ ಈಗ ಧ್ವಜದ ಕಂಬವನ್ನ ಅಂದ್ರೆ ಪಂಚಾಯತಿಯಿಂದ ಪರ್ಮಿಷನ್ ತೆಗೆದುಕೊಂಡು ನಿರ್ಮಿಸಿದಂತಹ ಧ್ವಜದ ಕಂಬವನ್ನ ತೆರವುಗೊಳಿಸಿರುವಂತದ್ದು ಇದೀಗ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಯಾರೋ ಅಕ್ರಮವಾಗಿ ತಂದು ನಿಲ್ಸಿದಿದ್ರೆ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗ್ತಿರ್ಲಿಲ್ವೇನೋ. ಆದ್ರೆ ಈ ಹಿಂದೆ 2022ರಲ್ಲಿ ಪಂಚಾಯತಿಯಿಂದ ಪರ್ಮಿಷನ್ ಅನ್ನು ತಗೊಂಡು ಆ ಒಂದು ಏನು ಬೀಚ್ಗೆ ಹೋಗುವಂತ ರಸ್ತೆಯ ಸರ್ಕಲ್ ಅನ್ನ ವೀರ ಸಾವರ್ಕರ್ ವೃತ್ತ ಅಂತೇಳಿ ನಾಮಕರಣ ಮಾಡಲಾಗಿರುತ್ತೆ. ಅಲ್ಲೇ ಒಂದು ಧ್ವಜದ ಕಂಬವನ್ನು ಕೂಡ ನಿರ್ಮಾಣ ಮಾಡಲಾಗಿರುತ್ತೆ. ಅದೇ ಒಂದು ಕಂಬದಲ್ಲಿ ಒಂದು ಭಗವಾ ಧ್ವಜವನ್ನ ಏನು ರಾಮ ಮಂದಿರ ನಿರ್ಮಾಣ ಸಂದರ್ಭದಲ್ಲಿ ಹಾರಿಸಿರುವಂತದ್ದು. ಆದ್ರೆ ಈ ಒಂದು ಸಂದರ್ಭದಲ್ಲಿ ಈಗ ಏನು ಇತ್ತೀಚಿನ ದಿನದಲ್ಲಿ ನಡೆದಿರುವಂತ ಬೆಳವಣಿಗೆಯಲ್ಲಿ ಧ್ವಜದ ಕಂಬವನ್ನು ತೆಗೆಯೋದಕ್ಕೆ ಯಾರೋ ಏನು ಹಿನ್ನೆಲೆಯಲ್ಲಿ ಈ ಒಂದು ಒತ್ತಡವನ್ನ ಹೇರಿದ್ರು ಅನ್ನೋ ಒಂದು ಮಾಹಿತಿಯನ್ನ ಏನು ಆರೋಪವನ್ನ ಈಗ ಹಿಂದೂ ಮುಖಂಡರುಗಳು ಮಾಡ್ತಿರುವಂತದ್ದು. ಆದ್ರೆ ಏನು ಅನುಮತಿ ಪಡೆದು ಕಟ್ಟೆ ಹಾಕಿರೋದ್ರಿಂದಾಗಿ ಯಾಕೆ ತೆಗ್ದಿದ್ದಾರೆ ಅನ್ನೋಂಥದ್ದು ಯಾರದಾದ್ರೂ ವಿರೋಧ ಇದ್ರೆ ಅದನ್ನ ಗಮನಕ್ಕೆ ತನ್ನಿ ಅನ್ನೋ ಒಂದು ಆಕ್ರೋಶವನ್ನು ಕೂಡ ಪ್ರತಿಭಟನಾಕಾರರು ಹೇಳ್ತಾರಂಥದ್ದು. ಇದೀಗ ನೇರವಾಗಿ ಯಾರೋ ಒಬ್ಬರ ವಿರೋಧ ಇದೆ ಅಥವಾ ಯಾರಿಂದ ಪ್ರೆಷರ್ ಬಂದಿದೆ ಅನ್ನೋಂಥದ್ದು ನೇರವಾಗಿ ಕಂಡು ಬಂದಿಲ್ಲ ಅಭಿಷೇಕ್. ಆದ್ರೆ ಏನು ಅಧಿಕೃತವಾಗಿ ಪರ್ಮಿಷನ್ ಇದ್ದಂತಹ ಒಂದು
ಧ್ವಜದ ಕಂಬವನ್ನು ತೆಗೆದಿರುವಂತದ್ದು JCB ಮೂಲಕವಾಗಿ. ಇದೀಗ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಥ್ಯಾಂಕ್ ಯು ಸಂದೀಪ್ ಸಾಗರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.